ಎಲ್ಲರಿಗೂ ನಮಸ್ಕಾರ. ಪತಂಜಲಿ ಯೋಗ ಸೂತ್ರವನ್ನು ಅಭ್ಯಾಸ ಮಾಡಲಿಕ್ಕೆ ನಾವು ನಮ್ಮ ಜರ್ನಿಯನ್ನು ಶುರು ಮಾಡ್ಕೊಂಡಿದ್ದೀವಿ. ಇದು ಫಸ್ಟ್ ನಾವೇನ್ ಮಾಡೋಣ ಈ ವಿಡಿಯೋದಲ್ಲಿ ಅಂದ್ರೆ ಟೋಟಲ್ ಏನೆಲ್ಲ ಇದೆ ಈ ಪತಂಜಲಿ ಯೋಗ ಸೂತ್ರದಲ್ಲಿ ಅನ್ನೋದನ್ನ ಒಂದು ಗೆಸ್ಟ್ ತಯಾರು ಮಾಡಿ ಇಟ್ಕೊಳ್ಳೋಣ. ಅದಾದ್ಮೇಲೆ ಒಂದೊಂದು ಸ್ಟಡಿ ಮಾಡ್ತಾ ಹೋಗೋಣ. ಪತಂಜಲಿ ಯೋಗ ಸೂತ್ರದಲ್ಲಿ ಟೋಟಲ್ 4 ಚಾಪ್ಟರ್ಗಳು ಬರ್ತವೆ. ಅವುಗಳನ್ನ ಪಾದಗಳು ಅಂತ ಹೇಳ್ತಾರೆ. ಓಕೆನಾ? ಒಂದು ಸಮಾಧಿ ಪಾದ, ಎರಡನೇದ್ದು ಸಾಧನಾ ಪಾದ, ಮೂರನೇದ್ದು ವಿಭೂತಿ ಪಾದ, ನಾಲ್ಕನೇದ್ದು ಕೈವಲ್ಯ ಪಾದ. ಒಂದನೇದು ಯಾವುದು? ಸಮಾಧಿ ಪಾದ. ಸಮಾಧಿ ಪಾದ ಅಂತಂದ್ರೆ ನಮ್ಮ ಚಿತ್ತವನ್ನ ಏಕಾಗ್ರಗೊಳಿಸುವ ವಿಧಾನಗಳು. ಬಿಕಾಸ್ ನಾವೊಂದು ಏನೋ ಒಂದು ಅನುಶಾಸನ ಅಥವಾ ರೂಲ್ಸ್ ನಮ್ಮ ಜೀವನದಲ್ಲಿ ಏನೋ ಒಂದು ಹೊಸದನ್ನ ಅಳವಡಿಸ್ಕೊಳ್ತೀವಿ ಅಂದ್ರೆ ಫಸ್ಟ್ ನಮ್ಮ ಈ ಪಾತ್ರತೆ ಏನೈತಲ್ಲ, ನಮ್ಮ ಚಿತ್ತ ಏನೈತಲ್ಲ, ಅದು ಶುದ್ಧ ಆಗ್ಬೇಕು. ಅದನ್ನು ಶುದ್ಧ ಮಾಡಿಕೊಳ್ಳುವ ವಿಧಾನಗಳೇನು, ಶುದ್ಧತೆ ಅಂದ್ರೇನು, ಅದರಲ್ಲಿ ಆಗ್ತಕ್ಕಂಥ ಅಬ್ಸ್ಟೇಕಲ್ಸ್ಗಳೇನು, ಅದರಲ್ಲಿ ಆಗ್ತಕ್ಕಂಥ ಏರಿಳಿತಗಳೇನು, ಅವುಗಳನ್ನೆಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನು ಶಾಂತಗೊಳಿಸುವುದು. ಇದು ಯಾವುದಿದು? ಸಮಾಧಿ ಪಾದ. ಈ ಸಮಾಧಿ ಪಾದವನ್ನು ಪತಂಜಲಿಯವರು ಟೋಟಲ್ 51 ಸೂತ್ರಗಳ ಮೂಲಕ ಎಕ್ಸ್ಪ್ಲೇನ್ ಮಾಡಿರ್ತಾರೆ. 51 ಸೂತ್ರಗಳಿಂದ ನಮ್ಮ ಚಿತ್ತ ಶುದ್ಧ ಆಗಲಿಕ್ಕೆ ಶುರು ಆಗ್ತದೆ. ಅದು ಸಮಾಧಿ ಪಾದ. ಎರಡನೇ ಚಾಪ್ಟರ್ ಬರ್ತದೆ ಸಾಧನಾ ಪಾದ. ಸಾಧನಾ ಪಾದ ಅಂತಂದ್ರೆ ಜೀವನದಲ್ಲಿ ಇವು ಎಲ್ಲವನ್ನೂ ಕೂಡ ನಮ್ಮ ದಿನದಿಂದ ದಿನಕ್ಕೆ ಪ್ರತಿದಿನ ಬೆಳಗಿಂದ ಸಾಯಂಕಾಲ ನಮ್ಮ ಜೀವನ ಹೆಂಗಿರಬೇಕು, ನಾವು ಯಾವ ರೀತಿ ವರ್ತನೆ ಮಾಡಬೇಕು, ಮತ್ತು ಸಾಧನೆಗಳನ್ನು ಏನೆಲ್ಲ ಮಾಡಬೇಕು, ಆಸನಗಳೇನು, ಪ್ರಾಣಾಯಾಮಗಳೇನು, ಧ್ಯಾನ ಹೆಂಗ್ ಮಾಡಬೇಕು, ಇದರ ಬಗ್ಗೆ ಹೇಳಲಾಗಿರ್ತದೆ. ಇದು ಟೋಟಲ್ 55 ಸೂತ್ರಗಳಲ್ಲಿ ಸಾಧನಾ ಪಾದವನ್ನ ಪತಂಜಲಿಯವರು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಮೂರನೇದು ಬರ್ತದ, ಅದು ವಿಭೂತಿ ಪಾದ. ವಿಭೂತಿ ಅಂತಂದ್ರ ಈ ಸಾಧನೆಯನ್ನು ಮಾಡೋದ್ರಿಂದ, ಚಿತ್ತವನ್ನು ಪರಿಶುದ್ಧಗೊಳಿಸೋದ್ರಿಂದ ನಮಗ ಏನೆಲ್ಲ ಪವರ್ಸ್ಗಳು ಸಿಗ್ತವೆ, ಆ ಪವರ್ಸ್ಗಳನ್ನು ಪಡೆಯೋದು ಹೆಂಗೆ, ಶಕ್ತಿಗಳನ್ನು ಪಡೆಯೋದು ಹೆಂಗೆ, ಅರ್ಥ ಆಯ್ತಾ? ಅಥವಾ ಈ ಟೋಟಲ್ ಸಾಧನೆಯನ್ನ ನನ್ನ ಜೀವನದಲ್ಲಿ ಅನುಭವಿಸೋದು ಹೆಂಗೆ, ಅದು ವಿಭೂತಿ. ವಿಭೂತಿ ಅಂತಂದ್ರೆ ಅದು ಎಫೆಕ್ಟ್. ನಾವೇನು ಎಫರ್ಟ್ ಹಾಕಿದ್ವಲ್ಲ, ಆ ಎಫರ್ಟಿಗೆ ಸಿಗ್ತಕ್ಕಂಥ ಪ್ರತಿಫಲ, ಅದು ವಿಭೂತಿ. ಆ ವಿಭೂತಿ ಯೋಗ ಏನದ, ಅದು ಪಾದ ಏನದಲ್ಲ, ಅದನ್ನ ನಾವು ಕಲಿತಾ ಹೋಗೋಣ. ನೆಕ್ಸ್ಟ್ ಕೈವಲ್ಯ ಪಾದ ಅಂತ ಬರ್ತದೆ. ಕೈವಲ್ಯ ಪಾದ ಅಂತಂದ್ರ ಮರ್ಜ್ ಯುವರ್ ಸೆಲ್ಫ್ ವಿತ್ ದ ಎಂಟೈರ್ ಯೂನಿವರ್ಸ್. ಒಂದಾಗೋದು. ನಮ್ಮನ್ನ ನಾವು ಈ ಜಗತ್ತಿಗೆ ಅಥವಾ ಈ ಪರಮಾತ್ಮನಲ್ಲಿ ಅಥವಾ ಈ ಅನಂತದಲ್ಲಿ, ಶೂನ್ಯದಲ್ಲಿ, ಏನಾದ್ರು ಹೇಳ್ರಿ, ಕೈವಲ್ಯದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವುದು. ಸಮರ್ಪಿಸಿಕೊಂಡು ದಟ್ ಇಸ್ ದ ಪರ್ಪಸ್ ಆಫ್ ಲೈಫ್. ಪರ್ಪಸ್ ಆಫ್ ಲೈಫ್ ಅನ್ನ ಮೀಟ್ ಮಾಡೋದು. ಅದು ಯಾವುದಂದ್ರ ಕೈವಲ್ಯ ಪಾದ. ಈ ಕೈವಲ್ಯ ಪಾದದಲ್ಲಿ ಟೋಟಲ್ 34 ಶ್ಲೋಕಗಳು ಇರ್ತವೆ, ಅಥವಾ